ನಾನು ಬೇಗ ಎದ್ದೇಳಬೇಕು ಅಂದರೆ ಈ ಪುಟಾಣಿನ ಈ ಥರ ಮಲಗಿಸ್ ಬರೋದು ಇದೆಲ್ಲ ಒಂಥರ ಚಾಲೆಂಜ್ ಅದು. ಇನ್ನೊಳ್ಳೆ ಮಲಗಿಸ್ ಬಂದು ಬಿಸಿನೀರು ಕುಡಿತಾ ರಾತ್ರಿ ಮಲಗೋದಕ್ಕಿಂತ ಮುಂಚೆ ನಾಳೆ ಅಡುಗೆಗೆ ಮತ್ತು ತಿನ್ನೋದಕ್ಕೆ ಏನಾದರೂ ಪ್ರಿಪೇರ್ ಮಾಡಬೇಕು ಅಂದ್ಕೊಂಡು ಮಡಿಕೆ ಕಾಳು ನೆನೆ ಹಾಕಿಟ್ಟಿದ್ದೀನಿ. ಹಾಗೆ ಇಲ್ಲಿ ಕೆಲವೊಂದಷ್ಟು ಕಾಳು ಅಂದರೆ ಶೇಂಗಾ, ಕಡಲೆ ಮತ್ತು ಹೆಸರು ಕಾಳನ್ನು ನೆನೆ ಹಾಕಿಟ್ಟಿದ್ದೆ. ಅದರಲ್ಲಿ ಒಂದು ಸ್ವಲ್ಪ ತಿನ್ನೋದಕ್ಕೆ, ಇನ್ನೊಂದು ಸ್ವಲ್ಪ ಸಲಾಡ್ ಮಾಡ್ಕೊಳ್ಳೋದಕ್ಕೆ ಸ್ನ್ಯಾಕ್ಸ್ ಟೈಮಿಂಗ್ಸಲ್ಲಿ ಅಂತ ಹೇಳಿ. ಇನ್ನು ಫ್ರೆಶ್ ಅಪ್ ಆಗಿ ಬಂದು ಇವತ್ತು ಮೆಡಿಟೇಷನ್ ಮತ್ತು ಅಫರ್ಮೇಷನ್ ಪ್ರೇಯರ್ಸ್ ಇದು ಮೂರನ್ನು ಕೂಡ ಮುಗಿಸ್ಕೊತಾ ಇದ್ದೀನಿ. ಸೊ ಹಾಗೆ ತುಂಬ ಹೆಡೇಕ್ ಅನ್ನಿಸ್ತಾ ಇದೆ, ಅದಕ್ಕೂ ಕೂಡ ರಿಲ್ಯಾಕ್ಸೇಷನ್ ಆಗೋದು ರೀತಿಯಾಗಿ ಸ್ವಲ್ಪ ಮಸಾಜ್ ಮಾಡಿಕೊಂಡು ಇನ್ನು ನನ್ನ ಫೇವ್ರೆಟ್ ಡ್ರಿಂಕ್ ಅನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಬಂದಾಯ್ತು. ಬಾದಾಮಿ ಅಂಟು ನೆನೆಸಿರುವಂಥದ್ದು, ಚಿಯಾ ಸೀಡ್ಸ್ ಮತ್ತೆ ಅದಕ್ಕೊಂದು ಸ್ವಲ್ಪ ಪುದೀನ ಮತ್ತೆ ನಿಂಬೆ ಹಣ್ಣು ಹಾಗೆ ಒಂದು ಸ್ಪೂನ್ ಹನಿ, ಇದಿಷ್ಟು ಕಾಂಬಿನೇಷನ್ ಅಲ್ಲಿ ಕುಡಿತಾ ಇದ್ದೀನಿ. ಸಖತ್ ಅಂದ್ರೆ ಸಖತ್ ಬೆನಿಫಿಟ್ಸ್ ಇದೆ. ಇದ್ರದ್ದು ಇಂಡಿವಿಜುವಲ್ ಬೆನಿಫಿಟ್ಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ನಾನು ಶೇರ್ ಮಾಡ್ಕೊತೀನಿ. ಇದು ಕುಡಿಯೋದಕ್ಕೆ ಎಷ್ಟು ಟೇಸ್ಟ್ ಇರುತ್ತೋ ಅಷ್ಟೇ ನಾನು ಫನ್ ಮಾಡ್ತಿರ್ತೀನಿ. ಏನು ಅಂತಂದ್ರೆ ಈ ನೀರಲ್ಲಿ ಕಾಣಿಸ್ತಾ ಇರೋಂಥ ಚಿಯಾ ಸೀಡ್ಸ್ ಅನ್ನ ನೋಡ್ಕೊಂತ ಅದು ಏನು ಫಾರ್ಮೆಟ್ ಆಗಿರುತ್ತಲ್ಲ ನೆನೆಸಿದಾಗ ಎಲಿಮೆಂಟ್ಸ್ ಎಲ್ಲ ಬಿಟ್ಕೊಂಡಿರುತ್ತಲ್ಲ ಅದನ್ನೆಲ್ಲ ನೋಡಿ ಫುಲ್ ಮಜಾ ಮಾಡ್ತಿರ್ತೀನಿ ನಾನು. ಅದನ್ನ ನೋಡಿದಾಗೆಲ್ಲ ಒಂಥರ ಏನೋ ಅನ್ಸುತ್ತೆ. ಸೊ ನೆಕ್ಸ್ಟ್ ಇವಾಗ ತಿಂಡಿ ರೆಡಿ ಮಾಡ್ತಿದ್ದೀನಿ. ಇನ್ನು ಮಕ್ಕಳಿದ್ದಿಲ್ಲ, ಜಯಂತ್ ಬರ್ತಾರೆ ಅನ್ನೋ ಕಾರಣಕ್ಕೆ, ಅಂದರೆ ಹೊರಗಡೆ ಹೋಗಿದ್ರು ಜಯಂತ್. ಸೊ ಅವ್ರು ಬರೋದ್ರೊಳಗಡೆ ತಿಂಡಿ ರೆಡಿ ಮಾಡ್ಕೋಬೇಕು ಅಂತ ದೋಸೆ ಇಟ್ಟು ನಿನ್ನೆ ರೆಡಿ ಮಾಡಿಟ್ಟಿದ್ದೆ. ಸೊ ಹಾಗಾಗಿ ದೋಸೆ ಹಾಕೊತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಚಟ್ನಿ ಮತ್ತು ಒಂದಷ್ಟು ಕಾಳು. ಇವತ್ತಿನ ದಿನ ಹೀಗಿತ್ತು. ಹೇಗಿದೆ ಮಿನಿ ಲಾಗ್ ಮತ್ತೆ ಶೇರ್ ಮಾಡ್ಕೊತೀನಿ. ಕೀಪ್ ವಾಚಿಂಗ್.